ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿನ ಶ್ರದ್ಧಾ ಹತ್ಯಾಕಾಂಡ ಇನ್ನೂ ನಮ್ಮ ಕಣ್ಮುಂದೆನೇ ಇದೆ. ಅಂಥದ್ದೇ ಮತ್ತೊಂದು ಪ್ರಕರಣ ಇದೀಗ ದೆಹಲಿಯಲ್ಲೇ ಬೆಳಕಿಗೆ ಬಂದಿದೆ. ಪ್ರೇಮಿಗಳ ದಿನವೇ ಪ್ರೇಯಸಿಯನ್ನ ಕೊಂದಿರುವಂತಹ ಹೀನ ಕೃತ್ಯ. ಪ್ರೇಯಸಿಯನ್ನ ಕೊಂದು ತನ್ನ ಡಾಬಾದ ಫ್ರಿಡ್ಜ್ನಲ್ಲಿ ಶವವನ್ನ ಬಚ್ಚಿಟ್ಟಿದ್ದ ಈ ಕ್ರೂರಿ. ಬಾಬಾ ಹರಿದಾಸ್ ನಗರದ ಡಾಬಾದ ಫ್ರಿಡ್ಜ್ನಲ್ಲಿ ಪ್ರೇಯಸಿ ಶವವನ್ನು ಇಟ್ಟಿದ್ದ. ಕಾಶ್ಮೀರ ಗೇಟ್ ಐಎಸ್ಬಿಟಿ ಬಳಿಯಲ್ಲಿ ಕಾರಿನ ಒಳಗೆ ಕತ್ತು ಹಿಸುಕಿ ಕೊಲೆಯನ್ನ ಮಾಡಿದ್ದ. ಪೊಲೀಸರಿಗೆ ಸಿಗದಂತೆ ಬಚ್ಚಿಟ್ಟಿದ್ದ. ಕೊನೆಗೂ ಹಂತಕ ಪ್ರೇಮಿ ಸಿಕ್ಬಿದ್ದಿದ್ದಾನೆ. ಬೀದರ್ ಜಿಲ್ಲೆ ಹುಡಗಿ ಶಿವಾರದ ಬಳಿಯ NH65 ಪಕ್ಕದಲ್ಲಿ ಅರೆಬೆಂದ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 25ರಿಂದ 30 ವರ್ಷ ವಯಸ್ಸಿನ ಯುವಕನ ಶವ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಬೇರೆ ಕಡೆ ಕೊಲೆಗೈದು ಶವ ಸಾಗಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಶವ ಸುಟ್ಟು ಹಾಕೋಕೆ ಪ್ರಯತ್ನ ಪಟ್ಟಿರುವ ಬಗ್ಗೆ ಕುರುಹು ಪತ್ತೆಯಾಗಿದ್ದು, ಶವ ಅರೆಬಂದ ಸ್ಥಿತಿಯಲ್ಲಿದ್ದು ಗುರುತು ಪತ್ತೆ ಹಚ್ಚೋದಕ್ಕೆ ಕಷ್ಟವಾಗಿದೆ. ಈ ಕುರಿತಂತೆ ಹುನಾಬಾದ್ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ತೌಡು ಕುಟ್ಟುವ ಬಗ್ಗೆ ವಿಧಾನಸಭೆಯಲ್ಲಿ ಸ್ವಾರಸ್ಯಕರವಾದ ಚರ್ಚೆ ನಡೆಯಿತು. ರಾಜ್ಯಪಾಲರ ಭಾಷಣದ ಮೂಲಕ ತೌಡು ಕುಟ್ಟಿಸಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಮಾಧುಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಮಾಧುಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ತೌಡು ಕುಟ್ಟಿದ್ರೆ ತಪ್ಪೇನು ಅಂತ ಟಕ್ಕರ್ ಕೊಟ್ಟರು. ಒನಕೆ ತಗೊಂಡು ನಾವು ಆಯಿಲ್ ಬರ್ತದೆ ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೀವು ಮುಖ್ಯಮಂತ್ರಿಗಳು ಕೇಳಿದ್ರೆ ಅವರು ಆಯಿಲ್ ಜಿಲ್ಲೆಯವರು ಅಂತಕ್ಕಂಥದ್ದು ನಾಣ್ಣುಡಿ. ಅದು ನಾಣ್ಣುಡಿ. ತೌಡ್ನಲ್ಲೂ ಕೂಡ ಆಯಿಲ್ ಬರ್ತದೆ ಅನ್ನೋದು ನನಗೂ ಗೊತ್ತಿದೆ ಮಾಧುಸ್ವಾಮಿ. ಒನಕೆ ತಗೊಂಡು ಕುಟ್ಟಿದ್ರೆ ಆಯಿಲ್ ಬರ್ತದ ಬರಲ್ಲ. ಅದ್ರ ಬದಲು ಭತ್ತ ಕುಟ್ಟಿ. ಇನ್ನು ವಿಧಾನಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಗ್ಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಅಮಿತ್ ಶಾ ಬಂದಿದ್ರು, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರ ಅಂತ ಪ್ರಶ್ನೆ ಕೇಳಿದ್ರು. ಅಬ್ಬಕ್ಕ ವರ್ಸಸ್ ಟಿಪ್ಪು ಅಂತಾರೆ, ಇದು ಚುನಾವಣಾ ವಿಚಾರನ. ಕೆಲವರು ಗಾಂಧಿ ವರ್ಸಸ್ ಸಾವರ್ಕರ್ ಅಂತಾರೆ, ಇದು ಎಲೆಕ್ಷನ್ ವಿಚಾರನ. ಅಭಿವೃದ್ಧಿ ಮಾತಾ ಅಂತ ಕಿಡಿಕಾರ. ಮೊನ್ನೆ ಅಮಿತ್ ಶಾ ಬಂದವ್ರೆ ಇಲ್ಲಿಗೆ, ಏನ್ ಭಾಷಣ ಮಾಡಿದ್ದಾರೆ? ಡೆವಲಪ್ಮೆಂಟಲ್ ವರ್ಕ್ಸ್ ಬಗ್ಗೆ ಮಾತಾಡಿದ್ರ? ಅಬ್ಬಕ್ಕ ವರ್ಸಸ್ ಟಿಪ್ಪು, ಟಿಪ್ಪು ವರ್ಸಸ್ ಅಬ್ಬಕ್ಕ. ಅದು ಚುನಾವಣಾ ವಿಚಾರನ? ಅಮಿತ್ ಶಾ ಅವರು ಹೇಳಿರೋದು. ಈ ದೇಶದ ಪಾಪ ಯಾರೋ ಕೆಲವರೆಲ್ಲ ಮುಖ್ಯಮಂತ್ರಿಯವರೇ ಇರಬೇಕು ಅಂತ ಹೋಲಿಕೆ ಮಾಡಿದ್ದಾರೆ. ಇವರಿಗೆ ವಲ್ಲಭಾಯ್ ಪಟೇಲ್ರಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ. ಅಮಿತ್ ಶಾ ಅವರು ಹೇಳಿರೋದು ಅಬ್ಬಕ್ಕ ವರ್ಸಸ್ ಟಿಪ್ಪು. ಮುಂದಿನ ಚುನಾವಣೆಯಲ್ಲಿ ಚರ್ಚಾ ವಿಷಯ ಅಬ್ಬಕ್ಕ ವರ್ಸಸ್ ಟಿಪ್ಪು. ಇನ್ ಕೆಲವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ವರ್ಸಸ್ ಸಾವರ್ಕರ್, ಮಹಾತ್ಮ ಗಾಂಧೀಜಿ ವರ್ಸಸ್ ಗೂಡ್ಸೆ. Is it a subject matter of the election? ಪ್ರೇಮಿಗಳ ದಿನದಂದು ವಿಭಿನ್ನವಾಗಿ ಬಿಜೆಪಿ ನಾಯಕರ ಕಾಲನ್ನು ಎಳೆದಿದೆ ರಾಜ್ಯ ಕಾಂಗ್ರೆಸ್. ಸರಣಿ ಟ್ವೀಟ್ ಮೂಲಕ 40% ಪ್ರೀತಿ ಅಂತ ಬಿಜೆಪಿ ಸರ್ಕಾರಕ್ಕೆ ತರಾಟೆ ತಗೊಂಡಿದೆ. ಕಮಿಷನ್ನಲ್ಲಿ ಖಜಾನೆ ತುಂಬುವ ಆಕ್ಸಿಜನ್ ಮೇಲೆ ಪ್ರೀತಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಲೇವಡಿಯನ್ನ ಮಾಡಿದರೆ, ಈ ಡಾಕ್ಟರ್ಗೂ ಲವ್ ಆಗಿದೆ. PSI ಹುದ್ದೆಗಳ ಮೇಲೆ ಹೃದಯ ಬಡಿತವೂ ಗೊತ್ತು, ಲೂಟಿಯೂ ಗೊತ್ತು ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಗುದ್ದನ್ನ ನೀಡಿದೆ. ಸರಸ ಸಲ್ಲಾಪದ ಸಿಡಿಗಳು ನೂರಾರಿವೆಯಂತೆ, ಯತ್ನಾಳರು ಹೇಳೋ ಸಿಡಿ ಸಿಡಿಯೋದು ಯಾವಾಗ ಅಂತ ವ್ಯಂಗ್ಯ ಮಾಡಿದೆ. ನವಲಗುಂದದಲ್ಲಿ ಪಂಚರತ್ನ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. HDKಗೆ ಕಾರ್ಯಕರ್ತರು ಪೇರ್ಲ ಹಣ್ಣಿನ ಮತ್ತು ಹೂವಿನ ಬೃಹತ್ ಹಾರಗಳನ್ನು ಹಾಕಿ ಸ್ವಾಗತವನ್ನು ಕೋರಿದ್ರು. ಬಳಿಕ ನವಲಗುಂದದ ಪಂಚರತ್ನ ಯಾತ್ರೆ ಸಮಾವೇಶದಲ್ಲಿ ಅಭಿಮಾನಿಯೋರ್ವ HDKಗೆ ಕಂಬಳಿ ಹೊದಿಸಿ ಟಗರಿನ ಮರಿಯನ್ನ ಕಾಣಿಕೆ ಕೊಟ್ಟಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾದ ಶ್ರೀ ದೇವರಾಜ್ ಕಂಬಳಿಯವರು ಕಂಬಳಿಯನ್ನ ಹೊದಿಸಿ ಸನ್ಮಾನ ಮಾಡುವ ಮುಖಾಂತರ
ತಗರಿನ ಮನೆಯನ್ನ ಕಾಣಿಕೆಯಾಗಿ ಕುಮಾರಸ್ವಾಮಿ ಅವರಿಗೆ ನೀಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ ನಡೆಸುತ್ತಿರುವಂತ ಎಚ್ಡಿಕೆಗೆ ಧೂಳಿನ ಭಾಗ್ಯ ಸಿಕ್ಕಿದೆ. ನವಲಗುಂದ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಕೈಗೊಂಡಿರೋ ಎಚ್ಡಿಕೆಗೆ ಹೋದಲ್ಲೆಲ್ಲ ಧೂಳಿನ ಭಾಗ್ಯ ಸಿಕ್ಕಿದೆ. ನವಲಗುಂದದ ವಿವಿಧ ಹಳ್ಳಿಗಳಿಗೆ ತೆರಳುವಾಗ ಧೂಳೋ ಧೂಳು. ರಸ್ತೆಗಳನ್ನ ಅಲ್ಲಿ ಕೆದರಿದ್ರಿಂದ ದಾರಿಯುದ್ದಕ್ಕೂ ಧೂಳು ಕಾಣಿಸಿಕೊಂಡಿದೆ. ಮೊರಬಾ, ಶಿರಕೋಳ ಮತ್ತಿತರರ ಕಡೆ ವಾಹನಗಳು ಧೂಳಿನಲ್ಲೇ ಸಾಗ್ತಾ ಇದ್ವು. ಪಂಚರತ್ನ ಯಾತ್ರೆಯಲ್ಲಿ ಪಾಲ್ಗೊಂಡವರು ಧೂಳಿನಿಂದ ಹೈರಾಣಾಗುವಂತಾಯಿತು. ಚುನಾವಣೆ ವೇಳೆ ಕೆಲ ರಾಜಕೀಯ ನಾಯಕರ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನ ತೋರ್ತಾ ಇದ್ದಾರೆ. ಬಾಗಲಕೋಟೆಯ ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಅವರ ಸಹೋದರ ಬಸವರಾಜ್ ನ್ಯಾಮಗೌಡ ಅವರಿಗೆ ಕಾರ್ಯಕರ್ತರು ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ. ಈ ದೃಶ್ಯ ಎಲ್ಲ ಕಡೆ ವೈರಲ್ ಆಗಿದೆ. ಹಾಸನದಲ್ಲಿ ಸಂಸದ ಡಿಕೆ ಸುರೇಶ್ ವಿಧಾನಸಭೆಗೆ ಸ್ಪರ್ಧೆ ಮಾಡುವ ವಿಷಯ ಸಂಬಂಧ ಮಾಗಡಿಯಲ್ಲಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರು ವರಿಷ್ಠರು ಕಳೆದ 2 ವರ್ಷಗಳಿಂದ ಹಾಸನ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಹಾಸನದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿದ್ದೀನಿ. ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಂಘಟನೆಯನ್ನ ಮಾಡಿದ್ದೀನಿ. 2023ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಡಿಕೆ ಸುರೇಶ್ ಹೇಳಿದರು. ನನ್ನನ್ನ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರೆಲ್ಲರೂ ಸೇರಿ ಹಾಸನಕ್ಕೆ ಸುಮಾರು 2 ವರ್ಷಗಳಿಂದ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ನಾನು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೀನಿ. ಅನೇಕ ಮುಖಂಡರುಗಳು ಬೇರೆ ಬೇರೆ ಕ್ಷೇತ್ರಗಳು ಹೋದಂತ ಸಂದರ್ಭದಲ್ಲೂ ಕೂಡ ನೀವು ರಾಜ್ಯ ರಾಜಕಾರಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಕರೀತಾ ಇದ್ದಾರೆ. ನನಗೆ ಈಗಾಗಲೇ ಒಂದು ಸ್ಥಾನವನ್ನ ನನ್ನ ಕ್ಷೇತ್ರದ ಜನ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಸೊ ಮುಂದಿನ ತೀರ್ಮಾನಗಳು ಏನಿದ್ರು ಕೂಡ ಪಕ್ಷ ಮತ್ತು ಕ್ಷೇತ್ರದ ಜನದ ಮೇಲೆ ಇರ್ತದೆ. ಜನಾರ್ದನ್ ರೆಡ್ಡಿ ವಿರುದ್ಧ ಬಿ ಶ್ರೀರಾಮುಲು ಸ್ಪರ್ಧೆ ವಿಚಾರ ಸಂಬಂಧ ಯಾದಗಿರಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಸ್ಥಾಪಕ ಗಾಲಿ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಹೆಡಗಿಮುದ್ರ ಗ್ರಾಮದಲ್ಲಿ ಮಾತನಾಡಿರೋ ಅವರು, ಬಿಎಸ್ವೈರನ್ನ ತಂದೆಯಂತೆ ಕಾಣ್ತೀನಿ. ಸ್ನೇಹಿತ ಬಿ ಶ್ರೀರಾಮುಲು ಹಾಗೂ ನನ್ನ ಸಹೋದರರನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ಯಾರನ್ನು ದುರುಪಯೋಗ ಮಾಡಿಕೊಂಡು ಕೂಡ ಆಹ್ವಾನ ಮಾಡಿಲ್ಲ ಅಂತ ಹೇಳಿದರು. ಯಾವುದೇ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನನಗಿರುವಂಥ ಒಂದು ಗೌರವ, ಒಂದು ತಂದೆಯ ರೀತಿಯಲ್ಲಿ ಅವರು ನಾನು ಕಾಣುವಂಥ ಒಂದು ಆ ಗೌರವ ಆಗಿರ್ಬೋದು, ಸ್ನೇಹಿತ ಶ್ರೀರಾಮುಲು ಅವರಾಗಿರ್ಬೋದು, ನನ್ನ ಸಹೋದರರಾಗಿರ್ಬೋದು, ಯಾವೊಬ್ಬರನ್ನೂ ಕೂಡ ನಾನು ಎಲ್ಲಿ ಕೂಡ ನನ್ನ ಸ್ನೇಹ ಸಂಬಂಧಗಳನ್ನ ನಾನು ದುರುಪಯೋಗ ಮಾಡಿಕೊಂಡು ಯಾವೊಬ್ಬರನ್ನು ಕೂಡ ನಾನು ಆಹ್ವಾನ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಜನರ ಮೇಲೆ ನನಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ. ನಾನು ಇವತ್ತು ಏನು ನಾನು ಸಾಧನೆ ಮಾಡಬೇಕು, ನನ್ನ ಕೆಲಸ ಏನು ಅದೊಂದು. ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿದೆ.